ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ನಾಗರ ಪಂಚಮಿ ಹಬ್ಬ. ಬೆಳಗ್ಗೆನೇ ನಾನು ಬೇಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿದೆ. ದೇವರಿಗೆ ನೈವೇದ್ಯ ಮತ್ತು ಪೂಜೆ ಎಲ್ಲದನ್ನು ಬೇಗನೆ ಮಾಡಿಕೊಂಡೆ. ಮಗಳು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ, ಹಸ್ಬೆಂಡ್ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕಿತ್ತು. ಅದಾದಮೇಲೆ ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾ ಇರ್ತೀನಿ. ನೋಡಿ, ರಾಯರ ಮಠ ನಾನು ಪ್ರತಿ ಗುರುವಾರ ಹೋಗ್ತಾ ಇರ್ತೀನಿ. ಮಧ್ಯಾಹ್ನ ಅಲ್ಲಿ ಪ್ರಸಾದನೂ ಇರುತ್ತೆ. ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತು ನಾನು ಬಸಳೆ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ನೆನ್ನೆ ಅಂತಲೇ ಆ ಸೊಪ್ಪನ್ನು ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾರಾಕ್ಬಿಡಬೇಕು, ಕಾಟನ್ ಬಟ್ಟೆಯಲ್ಲಿ. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಅದನ್ನು ಸಾಂಬಾರು ಮಾಡೋಕ್ಕಾಗಲ್ಲ, ಲೋಳೆ ಜಾಸ್ತಿ ಬರುತ್ತೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೊಪ್ಪನ್ನು ತೊಗರಿಬೇಳೆ ಜೊತೆಗೆ ಹಾಕ್ಬೇಕು. ಅದನ್ನು ಸೊಪ್ಪು ಒಂದು ಸ್ವಲ್ಪ ಕೊಬ್ಬರಿ ಇದ್ದರೆ ಹಾಕಿ, ಒಂದು ಸ್ವಲ್ಪ ಅರಿಶಿನ, ಎಣ್ಣೆ ಎಲ್ಲದನ್ನು ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಬಿಡಬೇಕು. ಚೆನ್ನಾಗಿ ಒಂದು 3-4 ವಿಷಲ್ ಹಾಕಿಸ್ಬೇಕು. ಸೊಪ್ಪು ಚೆನ್ನಾಗಿ ಬೆಂದ್ಕೋಬೇಕು. ಬೇಳೆ ಇರಬಾರ್ದು, ಸಾಂಬಾರು ಚೆನ್ನಾಗಿ ಅನಿಸಲ್ಲ. ತುಂಬ ಒಳ್ಳೆಯದಿದು ಸೊಪ್ಪು. ಐರನ್ ಕಂಟೆಂಟ್ ಇದೆ ಇದರಲ್ಲಿ ಜಾಸ್ತಿ. ಇದು ಅಷ್ಟೇ, ನಮ್ಮ ಗಾರ್ಡನಲ್ಲೇ ಬೆಳೆದಿರೋ ಸೊಪ್ಪಿದು. ಮತ್ತು ಇದು ಬಾಯಿ ಹುಣ್ಣಾದರೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಸೊಪ್ಪಿದು. ಇದರಿಂದ ಪಲ್ಯನೂ ಮಾಡ್ಬೋದು. ಇವಾಗ ನೋಡಿ ಸಾಂಬಾರು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ತುಂಬ ರುಚಿಯಾಗಿರುತ್ತೆ ಸಾಂಬಾರಿದು. ಇದು ಏನು ಮಸಾಲ ಅಂದರೆ, ನಾನು ನಮ್ಮ ಮನೇಲಿ ಕಟ್ಟಿನ ಸಾರು ಮಾಡ್ತೀವಲ್ವ, ಬೇಳೆ ಒಬ್ಬಟ್ಟು ಸಾರು ಅಂತಿರಲ್ಲ, ಅದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದೇ ಪೌಡ್ರನ್ನ ಇದಕ್ಕೂ ಹಾಕ್ತೀನಿ. ಈ ಸಾಂಬಾರಿಗೆ ಇದೇ ಟೇಸ್ಟ್ ಬರೋದು ಈ ಪೌಡ್ರ್ ಹಾಕಿದರೆ. ನಾರ್ಮಲ್ ಸಾಂಬಾರು ಪುಡಿ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸಾರಿದು. ಇದಕ್ಕೆ ಈ ಪೌಡ್ರ್ ಇದೆಯಲ್ಲ, ಇದನ್ನು ಒಂದು 2 ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ರುಬ್ಬಿ ಇದಕ್ಕೆ ಹಾಕಬೇಕು. ನಿಮ್ಗೆ ಈ ಪೌಡ್ರದ್ದು ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ನಾವು ಏನು ಕಟ್ಟಿನ ಸಾಂಬಾರು ಮಾಡ್ತೀವಲ್ಲ, ಹೋಳ್ಗೆ ಸಾರು, ಅದರದ್ದೇ ಪೌಡ್ರಿಂದ ಈ ಸಾಂಬಾರು ಮಾಡಬೇಕು. ಫ್ರೆಶ್ಶಾಗಿ ಮಾಡಿಟ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ದು. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀವಿ, ಅದು ಖಾರ ಅಷ್ಟು ಕೊಟ್ಟಿರಲ್ಲ. ಒಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕು, ಸಾಂಬಾರು ಸ್ವಲ್ಪ ಖಾರ ಬರಲಿ ಅಂದರೆ. ಹುಣಸೆ ಹುಳಿ ಹಾಕಬೇಕು, ಒಂದು ಸ್ವಲ್ಪ ಬೆಲ್ಲ, ಉಪ್ಪು, ಮತ್ತು ಅದು ಬೇಯಿಸಿಟ್ಕೊಂಡಿರ್ತಕ್ಕಂಥ ಸೊಪ್ಪು, ಬೇಳೆ ಮಿಶ್ರಣ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಹೊಂದಿಸ್ಬೇಕು ಸಾಂಬಾರನ್ನ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಸೊಪ್ಪು. ಅದು ಮಸಾಲೆ ಯಾವ ಥರ ರುಬ್ಬಿದೆ ಅಂದರೆ, ಫಸ್ಟಿಗೆ ಒಂಚೂರು ಒಣ ಕೊಬ್ಬರಿ ಹಾಕ್ಕೊಂಡೆ ನಾನು. ಆಮೇಲೆ ಇದ್ರದ್ದು 1-2 ಸ್ಪೂನು ಇದೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹೋಳ್ಗೆ ಸಾರಿನ ಪುಡಿ, ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಬಾಟ್ಲಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದಾಗೆಲ್ಲ ಇದು ಯೂಸ್ ಆಗುತ್ತೆ.